ನಮಸ್ಕಾರ, GK ಐತಾಳ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಉಡುಪಿ ಶೈಲಿಯ ರಸಂ ಪುಡಿನ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಇದಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. 250 ಗ್ರಾಮ್ನಷ್ಟು ಬ್ಯಾಡಿ ಮೆಣಸಿನಕಾಯಿ, 150 ಗ್ರಾಮ್ನಷ್ಟು ಧನಿಯಾ, ಸ್ವಲ್ಪ ಕರಿಬೇವು ಮತ್ತು 50 ಗ್ರಾಮ್ನಷ್ಟು ಜೀರಿಗೆ, 40 ಗ್ರಾಮ್ನಷ್ಟು ಮೆಂತ್ಯ. ಈಗ ನಿಮಗೆ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ ನೋಡಿ. ಮೀಡಿಯಮ್ ಉರಿಲಿ ನಾವು ಒಂದು ಬಾಣಲೆಯನ್ನು ಇಟ್ಕೊಂಡು ನಾನು 1 ಲೀಟರ್ನಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡಿದ್ದೇನೆ. ಬೇಕಾದರೆ ನೀವು ಕೊಬ್ಬರಿ ಎಣ್ಣೆ ಅಥವಾ ಯಾವುದಾದ್ರೂ ಬ್ರ್ಯಾಂಡಿನ ಎಣ್ಣೆ ಆದರೂ ಬಳಸ್ಕೋಬೋದು. ನಾನದು ಎಣ್ಣೆ ಬಿಸಿಯಾದ ನಂತರ ನಾನು ಅದಕ್ಕೆ ಈಗ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾವು ನಿಧಾನವಾಗಿ ಹುರ್ಕೊಳ್ಬೇಕು. ಇದು ಒಳ್ಳೆ ರೋಸ್ಟ್ ಆಗ್ತದೆ. ನೋಡಿ, ಹೀಗೆ ಮೇಲೆ ಕೆಳಗೆ ಮಾಡ್ಕೊಳ್ತಾ ಇರಬೇಕು. ತುಂಬ ಒಳ್ಳೆಯದಾಗಿ ಬರ್ತದೆ. ಉಡುಪಿ ಶೈಲಿಯ ಸಾರಿನ ಪುಡಿ ನೋಡಿ. ಈಗ ಇದನ್ನು ರೋಸ್ಟ್ ಆಯಿತು. ನಾನೀಗ ಅದನ್ನು ಒಂದು ಬುಟ್ಟೀಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಆ ಬುಟ್ಟಿಯಲ್ಲಿ ಹಾಕ್ಕೊಂಡೆ ಎಲ್ಲ ಎಣ್ಣೆನ ಕ್ಲೀನಾಗಿ ಫಿಲ್ಟರ್ ಆಗ್ತದೆ. ನಾನು ಇದೇ ಎಣ್ಣೆಗೆ ಈಗ ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೇನೆ. ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈಗ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಒಂದು 5-6 ನಿಮಿಷ ನಾವು ನಿಧಾನವಾಗಿ ಮೇಲೆ ಕೆಳಗೆ ರೋಸ್ಟ್ ಮಾಡ್ಕೋಬೇಕು. ನಿಮಗೆ ಒಳ್ಳೆ ಘಮ ಘಮ ಬರ್ತದೆ. ಕೊತ್ತಂಬರಿ ಗರಿ ಗರಿ ಆಗ್ತದೆ. ನಿಮಗೆ ಅದು ಮಾಡುವಾಗ ಗೊತ್ತಾಗ್ತದೆ. ಈಗ ನೋಡಿ, ಬಹುತೇಕ ರೆಡಿ ಆಯಿತು. ನೋಡಿ, ಈ ರೀತಿ ರೋಸ್ಟ್ ಆಗಬೇಕು. ತುಂಬ ಕೆಂಪಾಗಬಾರ್ದು. ಈ ನಿಧಾನವಾಗಿ ಎಣ್ಣೆಯಿಂದ ತೆಗೆದು ನಾನು ಮೆಣಸಿನಕಾಯಿ ಜೊತೆನೆ ಬೆರೆಸ್ಕೊತಾ ಇದ್ದೇನೆ. ಇದಕ್ಕೆ ನಾನು ಈಗ ಮೆಂತ್ಯನ ಹಾಕ್ಕೊಂಡಿದ್ದೇನೆ. ಇದನ್ನು ಅದೇ ರೀತಿಯಲ್ಲಿ ನಾವು ಹುರಿದಿಟ್ಕೊಳ್ಳೋಣ. ನೋಡಿ, ಈಗ ಮೆಂತ್ಯ ಕೂಡ ರೆಡಿ ಆಯಿತು. ನಾವಿದನ್ನೀಗ ಒಂದು ಅರ್ಧ ಗಂಟೆ ನಂತರ ಒಣಕಳೆಲ್ಲ ಇದಾಯಿತು, ಮಿಕ್ಸಿಲಾದ್ರೆ ಆಯಿತು, ಗ್ರೈಂಡರ್ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ ಪುಡಿ ರೆಡಿ ಆಯಿತು. ಈಗ ನಿಮಗೆ ಇದ್ರ ಜೊತೆ ಸಾರು ಮಾಡುವ ವಿಧಾನವನ್ನು ಕೂಡ ತೋರಿಸ್ತಾ ಇದ್ದೀನಿ. ಅದೇ ರಸಂ ಪುಡಿಲಿ ನೋಡಿ, ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ, ಒಂದು 3-4 ಸ್ಪೂನಷ್ಟು ಸಾರಿನ ಪುಡಿ ಮತ್ತು 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಮತ್ತು 1 ತುಂಡು ಬೆಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣ ಉಂಡೆ ಹುಣಸೆ ಹುಳಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಮತ್ತು ಅರಸಿನ ಪುಡಿ. ಈಗ ನಿಮಗೆ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ. ತೊಗರಿಬೇಳೆನ ನಾನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು 2-3 ಸತಿ ಚೆನ್ನಾಗಿ ತೊಳೆದು ಅದನ್ನು ನಾವು ಬೇಯಿಸ್ಲಿಕ್ಕೆ ಇಡೋಣ.
ನೋಡಿ, ಈಗ ಒಂದು 20-25 ನಿಮಿಷ ನಂತರ ಅದು ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾನು ಅರಿಶಿನ ಪುಡಿ ಸೇರಿಸ್ಕೊಂಡು ಈಗ ನಾನು ಒಂದು 5 ನಿಮಿಷ ಅದನ್ನು ಕುದಿಲಿಕ್ಕೆ ಬಿಡೋಣ. ಮತ್ತು ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ನಾನು ಅದೇ ಪಾತ್ರೆಗೆ ನಾನು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಸಾಸಿವೆನ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ಇದು ಸಾಸಿವೆ ಚಟಪಟ ಅನ್ನಬೇಕು. ನೋಡಿ, ಅದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದೆ. ಸಣ್ಣ ಉರಿಲಿ ಇದನ್ನು ನಾವು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಈಗ ಅದಕ್ಕೆ ನಾನು ಟೊಮೆಟೊನ ಬೆರೆಸ್ಕೊತಾ ಇದ್ದೇನೆ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ನಾನು ಹುಣಸೆ ಹುಡಿ ನೀರನ್ನ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಬೇಡ ಅನ್ನೋರು ಬೇಕಾದರೆ ಹುಣಸೆ ಹುಳಿ ನೀರನ್ನ ಸ್ವಲ್ಪ ಜಾಸ್ತಿಯಾಗಿ ಬೆರೆಸ್ಕೊಂಡ್ರೆ ಸಾರು ಅದು ಒಳ್ಳೆಯ ಕೂಡ ಬರ್ತದೆ. ಈಗ ನೋಡಿ, ರೆಡಿ ಆಯಿತು. ಇದಕ್ಕೆ ನಾನು ಬೇಯಿಸಿದ ರೆಡಿ ಮಾಡಿಟ್ಟದ ಬೇಳೆ ನೀರನ್ನು ಒಟ್ಟಿಗೆ ಸೇರಿಸಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನೀರನ್ನು ಕೂಡ ಬೆರೆಸ್ಕೊಂಡಿದ್ದೇನೆ. ಇದು ಒಂದು 3-4 ಜನಕ್ಕೆ ಆಗುವಷ್ಟು ಸಾರಿನ ಪ್ರಮಾಣದ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಅದಕ್ಕೆ ಬೆಲ್ಲ ಕೂಡ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಒಂದೊಂದು 5 ನಿಮಿಷ ಚೆನ್ನಾಗಿ ಅದು ಕುದೀಲಿ. ನೋಡಿ, ಲೈಕ್ ಮಾಡಿ, ನಮಗೆ ಕಮೆಂಟಲ್ಲಿ ತಿಳಿಸಿ. ಈಗ ಇದಕ್ಕೆ ನಾನು ಕೊನೆಯದಾಗಿ ರಸಂ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಸಾರು ಬಹುತೇಕ ರೆಡಿ ಆಯಿತು. ನೀವು ಬೇಕಾದಕ್ಕೆ ಇಂಗು ಪುಡಿ ಬೇಕಾದ್ರೆ ಹಾಕೋಬೋದು. ಇದಕ್ಕೆ ನಾನೇನು ಹಾಕಿಲ್ಲ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈಗ ಸಾರು ರೆಡಿ ಆಯಿತು. ಇದನ್ನು ನಾವು ಒಂದು ಬೌಲ್ನಲ್ಲಿ ಹಾಕೊಳ್ಳೋಣ. ನೋಡಿ, ಭಾಳ ಒಳ್ಳೆ ಘಮ ಬರ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.